ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇನ್ಫೋಟಿವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಒಂದಷ್ಟು ಲೇಟೆಸ್ಟ್ ಮಾಹಿತಿಗಳಿದೆ. ಏನು ಅಂದರೆ, ಈ 16ನೇ ಕಂತಿನ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ, ಯಾವಾಗ ಹಣ ಬಿಡುಗಡೆ ಆಗುತ್ತೆ ಅಂತ. ಹಾಗೆ CM ಸಿದ್ದರಾಮಯ್ಯ ಅವರು ಸಹ ಈ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದಷ್ಟು ಮಾತನಾಡಿದ್ದಾರೆ. ಸೊ ಈ ಎಲ್ಲ ಮಾಹಿತಿಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇವತ್ತೆಲ್ಲ ಏನಾಯಿತು ಅನ್ನೋ ಒಂದು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಹಾಗೆ ರೇಷನ್ ಕಾರ್ಡ್ ಯಾರ್ಯಾರಿಗಿದೆ ಅವರಿಗೂ ಸಹ ಒಂದು ಹೊಸ ಅಪ್ಡೇಟ್ ಇದೆ. ಸೊ ಎಲ್ಲೂ ಕೂಡ ವಿಡಿಯೋನ ಮಿಸ್ ಮಾಡ್ದಿರ ನೋಡಿದ್ರೆ ನೀವು ಕಂಪ್ಲೀಟ್ ಮಾಹಿತಿನ ಪಡ್ಕೋಬೋದು. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದಷ್ಟು ಗುಡ್ ನ್ಯೂಸ್ಗಳಿದೆ. ಇವಾಗ ಮೊದಲನೇ ಗುಡ್ ನ್ಯೂಸ್ ಏನು ಅಂದರೆ, ಈ ಗೃಹಲಕ್ಷ್ಮಿ ಯೋಜನೆಯನ್ನು ಮಹಿಳೆಯರಿಗೆ 2,000 ರೂಪಾಯಿ ರೀತಿಯಲ್ಲಿ ತಿಂಗಳಿಗೆ ಪ್ರತಿ ತಿಂಗಳು ಮಹಿಳೆಯರಿಗೆ ಕೊಡ್ತಾ ಇದ್ರಲ್ವ, ಅದೇ ರೀತಿ ಆಗಸ್ಟ್ ತಿಂಗಳಲ್ಲಿ ಒಂದು ನಿರ್ಧಾರವನ್ನು ತಗೊಂಡ್ರು CM ಸಿದ್ದರಾಮಯ್ಯ ಅವರು. ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನು ಈ ತೃತೀಯ ಲಿಂಗಿಯರು ಯಾರಿರ್ತಾರೆ ಅವರಿಗೂ ಸಹ ಸಿಗಬೇಕು ಅನ್ನೋ ಒಂದು ಮಾಹಿತಿನ ಕೊಟ್ಟಿದ್ದರು. ಹಾಗೆ ಅದೇ ತಿಂಗಳಲ್ಲಿ ಇದನ್ನು ಎಲ್ಲರೂ ಪಬ್ಲಿಷ್ ಸಹ ಮಾಡಿದ್ರು. ನಾನು ಸಹ ವಿಡಿಯೋ ಮಾಡಿ ತಿಳಿಸಿದ್ದೆ. ಯಾರಾದರೂ ಈ ವಿಡಿಯೋನ ಮಂಗಳಮುಖಿಯವರು ನೋಡ್ತಾ ಇದ್ದರೆ ಇನ್ಮೇಲಿಂದ ನೀವು ಸಹ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿ ಹಣವನ್ನು ಪಡ್ಕೋಬೋದು ಅಂತ ಹೇಳಿದೆ. ಆವಾಗ ಕೆಲವರು ಏನು ಮಾಡಿದರು, ಮಂಗಳಮುಖಿ ಅಂದರೆ ಕೆಲವರು ಅರ್ಜಿನ ಸಲ್ಲಿಸಿದ್ರು, ಇನ್ನು ಕೆಲವರು ಏನು ಅಂದರೆ ಇವರು ಕೊಡ್ತಾರೋ ಕೊಡೋದಿಲ್ವೋ, ನಾರ್ಮಲ್ ಆಗಿರುವಂಥ ಜನಗಳಿಗೇ ಕೊಡ್ತಾ ಇಲ್ಲ, ಅಂದರೆ ವಿಪಕ್ಷಗಳು BJPಯವರೆಲ್ಲ ಆಕ್ಷೇಪ ಮಾಡ್ತಿದ್ರಲ್ಲ, ಇವ್ರ ಹತ್ರ ಸರ್ಕಾರದಲ್ಲಿ ಹಣ ಇಲ್ಲ, ಇವರು ಕೊಡೋದಿಲ್ಲ, ನಿಲ್ಲಿಸ್ಬಿಡ್ತಾರೆ, ಈ ರೀತಿಯೆಲ್ಲ ಅವರು ಕೂಡ ಏನು ತೃತೀಯ ಲಿಂಗಿಯವರು ತಿಳ್ಕೊಂಡು ಕೆಲವರು ಅರ್ಜಿನ ಸಲ್ಲಿಸೇ ಇರಲಿಲ್ಲ. ಆದರೆ ಇವಾಗ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ರು ಅವ್ರಿಗೆ ಈ ತಿಂಗಳಿಂದ ಹಣ ಅವ್ರಿಗೆ ಬರ್ತಾ ಇದೆ. ಅಂದರೆ ತುಂಬ ಜನಕ್ಕೆ ಹಣ ಜಮೆ ಆಗಿದೆ. ಹಾಗೆ ಮಂಗಳಮುಖಿಯರು ಸಹ ಇವಾಗ ಮಾತನಾಡಿದ್ದಾರೆ. ಏನು ಅಂದರೆ, ಸಿದ್ದರಾಮಯ್ಯ ಅವ್ರಿಗೆ ಬಹಳ ಒಂದು ಧನ್ಯವಾದವನ್ನು ತಿಳಿಸಿದ್ದಾರೆ. ಯಾಕಂದರೆ ಅವ್ರಿಗೆ ಯಾರೂ ಸಹ ಒಂದು ಕೆಲಸವನ್ನು ಸರಿಯಾಗಿ ಕೊಡೋದಿಲ್ಲ, ಅವರು ಭಿಕ್ಷಾಟನೆ ಮಾಡಿ ಜೀವನ ಮಾಡ್ತಾ ಇರ್ತಾರೆ. ಸೊ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ನಮಗೆ ಸರಿಯಾಗಿ ಯಾವುದೇ ಒಂದು ಕೆಲಸ ಇಲ್ಲ, ನಾವೆಲ್ಲರ ಹತ್ರ ಭಿಕ್ಷೆ ಬೇಡಿ ಜೀವನ ಮಾಡ್ತೀವಿ, ನಮಗೊಂದು 100 ರೂಪಾಯಿ ಯಾರಾದರೂ ಕೊಟ್ಟರು ನಾವು ತುಂಬ ಖುಷಿ ಪಡ್ತೀವಿ, ಅಂಥದ್ರಲ್ಲಿ ಪ್ರತಿ ತಿಂಗಳು ನಮಗೆ 2,000 ರೂಪಾಯಿ ಬರ್ತಾ ಇದೆ. ಸೊ ಅದು ನಮ್ಮ ಒಂದು ಕಷ್ಟಕ್ಕೆ ತುಂಬಾ ಅನುಕೂಲ ಆಗ್ತದೆ. ನಾವು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಋಣಿಯಾಗಿರ್ತೀವಿ. ತುಂಬ ಒಂದು ಒಳ್ಳೆಯ ಒಂದು ಕಾರ್ಯವನ್ನು ಮಾಡ್ತಾಯಿದ್ದಾರೆ, ಬಡ ಜನರಿಗೆ ತುಂಬ ಅನುಕೂಲ ಮಾಡ್ತಾಯಿದ್ದಾರೆ ಅನ್ನೋ ಒಂದು ಮಾಹಿತಿನ ಇವಾಗ ಹಂಚ್ಕೊಂಡಿದ್ದಾರೆ. ಸೊ ಇದು ಗೃಹಲಕ್ಷ್ಮಿ ಇವಾಗ ಬಹಳ ಒಂದು ಯಶಸ್ವಿ ಯೋಜನೆ ಆಗಿದೆ. ಅದಕ್ಕಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ಮಾಡ್ತಾಯಿದ್ದಾರೆ ಅಂದರೆ, ಈ ಗೃಹಲಕ್ಷ್ಮಿ ಯೋಜನೆಯನ್ನು ಹಣವನ್ನು ಉಪಯೋಗಿಸ್ಕೊಂಡು ಏನೆಲ್ಲ ತಮ್ಮ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ಕೊತಾರೆ ಅಂದರೆ, ತುಂಬ ಸದುಪಯೋಗ ಯಾರು ಮಾಡಿಸ್ಕೊತಾ ಇದ್ದಾರೆ. ನಿಮಗೆ ಎಲ್ಲ ಗೊತ್ತಿರೋ ಹಾಗೆ ಅತ್ತೆ ಸೊಸೆ ಫ್ಯಾನ್ಸಿ ಸ್ಟೋರನ್ನು ಇಟ್ಕೊಂಡ್ರು. ಇನ್ನೂ ಅತ್ತೆ ಸೊಸೆ ಇಬ್ಬರು ಏನು ಮಾಡಿದ್ರು ಅಂದರೆ, ಹೊಸದಾಗಿ ಒಂದು ಬೋರ್ವೆಲ್ನ ಕೊರೆಸ್ಕೊಂಡ್ರು. ಕೆಲವರು ಮಕ್ಕಳಿಗೆ ಬೈಕ್ ತೊಗೊಂಡ್ರು, ವಾಷಿಂಗ್ ಮಿಷಿನ್ ತೊಗೊಂಡ್ರು, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯೂಸ್ ಮಾಡಿಕೊಂಡ್ರು. ಮತ್ತು ಯಾರೋ ಒಬ್ಬರು ಒಂದು ಹೆಂಗಸು ಅವರ ಗಂಡನ ಕಣ್ಣಿನ ಆಪ್ರೇಷನ್ಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬಳಸ್ಕೊಂಡ್ರು. ಈ ರೀತಿಯಾಗಿ ಬಹಳ ಒಂದು ಒಳ್ಳೆಯ ಒಂದು ಕೆಲಸಗಳಿಗೆ ಈ ಥರ ಗೃಹಲಕ್ಷ್ಮಿ ಯೋಜನೆ ಹಣನ ಯಾರ್ಯಾರು ಸದುಪಯೋಗ ಮಾಡಿಸ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಮಾಡ್ಕೊತಿದ್ದಾರೆ ಅಂಥವ್ರನ್ನೆಲ್ಲ ಒಂದು 21 ಜನ ಮಹಿಳೆಯರನ್ನ ಗುರುತಿಸಿ ಈ ಒಂದು CM ಸಿದ್ದರಾಮಯ್ಯ ಅವ್ರನ್ನ ಮೀಟ್ ಮಾಡೋದಕ್ಕೆ ಒಂದು ಬಸ್ನಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಆಗ ಸಿದ್ದರಾಮಯ್ಯ ಅವರು ಇವನ್ನೆಲ್ಲ ಮಾತಾಡಿಸಿ ಬಹಳನೇ ಸಂತೋಷಪಟ್ಟು ಏನನ್ನ ಒಂದು ಮಾಹಿತಿ ಹೇಳಿದ್ದಾರೆ ಅಂದರೆ, ನಾವು ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆಯನ್ನು ಸ್ಟಾಪ್ ಮಾಡೋದಿಲ್ಲ. ನಾನು ನೋಡಿದಂತೆ ಮಹಿಳೆಯರಿಗೆ ಬಹಳ ಅನುಕೂಲ ಆಗ್ತಾಯಿದೆ. ಇದು ಒಂದು ಒಳ್ಳೆಯ ಒಂದು ಯೋಜನೆ ಆಗಿದೆ. ಬಡ ಜನರಿಗೆ, ಬಡ ಹೆಣ್ಣುಮಕ್ಕಳಿಗೆ ಒಂದು ಸ್ವಾವಲಂಬಿಯಾಗಿ ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ಸೊ ಅದಕ್ಕಾಗಿ ಯಾವುದೇ ಕಾರಣಕ್ಕೂ ನಾವು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಸ್ಟಾಪ್ ಮಾಡೋದಿಲ್ಲ. ಗೃಹಲಕ್ಷ್ಮಿ ಒಂದೇ ಅಲ್ಲ, ಯಾವುದೇ ಒಂದು ಗ್ಯಾರಂಟಿ ಯೋಜನೆಗಳನ್ನು ನಾವು ಸ್ಟಾಪ್ ಮಾಡೋದಿಲ್ಲ. ಹಾಗೆ ಇದು ಹೇಗೆ ಈ 5 ವರ್ಷ ಸಂಪೂರ್ಣ 5 ವರ್ಷ ಬರುತ್ತೆ, ಹಾಗೆ ನೆಕ್ಸ್ಟು ಎಲೆಕ್ಷನಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದರೆ ಇದೇ ರೀತಿಯಾಗಿ ಮತ್ತೆ ಈ 5 ಗ್ಯಾರಂಟಿಗಳನ್ನು ನಾವು ಕಂಟಿನ್ಯೂ ಮಾಡ್ತೀವಿ ಅನ್ನೋ ಒಂದು ಭರವಸೆನ ಈಗ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಹ ಹೇಳಿದ್ದಾರೆ.
ಬಿ ಜೆ ಪಿಯವರೆಲ್ಲ ಏನು ಹೇಳಿದರು, ಅತ್ತೆಗೆ ಒಂದೇ ಮನೇಲಿ ಅತ್ತೆ ಸೊಸೆ ಇರ್ತಾರೆ, ಅತ್ತೆಗೆ ಮಾತ್ರ ಕೊಡ್ತಾರೆ, ಸೊಸೆ ಕೊಡೋದಿಲ್ಲ, ಈ ರೀತಿಯಾಗಿ ಅವ್ರು ಜಗಳ ಮಾಡ್ಕೊತಾರೆ, ಈ ರೀತಿಯಾಗಿ ಏನೇನೋ ಮಾತಾಡಿದ್ರು. ಮತ್ತು ಕೆಲವರು ಹೆಂಗಸರು ಈ ಹಣ ತೊಗೊಂಡು ದಾರಿ ತಪ್ತಾರೆ, ಈ ರೀತಿಯೆಲ್ಲ ಏನೇನೋ ಮಾತಾಡಿ ಇದನ್ನು ಬೇರೆ ರೀತಿಯಲ್ಲಿ ತಗೊಳ್ಳೋ ರೀತಿ ಮಾಡಿದ್ರು. ಆದರೆ ಇಲ್ಲಿರುವಂಥ ಮಹಿಳೆಯರು ಯಾವ ರೀತಿಯಾಗಿ ಅತ್ತೆ ಸೊಸೆಯರಾಗಿರ್ಬೋದು, ಇಲ್ಲ ಯಾವುದೇ ಒಂದು ಮಹಿಳೆ ಆಗಿರ್ಬೋದು, ಒಳ್ಳೆ ರೀತಿಯಲ್ಲಿ ಹಣವನ್ನು ಸದುಪಯೋಗ ಮಾಡಿಸ್ಕೊಂಡು ಹೇಗೆ ಬದುಕ್ತಾ ಇದ್ದಾರೆ ಅನ್ನೋದು ತೋರಿಸ್ಬೇಕು ಅಂತಲೇ ನಾನು ಈ ರೀತಿ ಒಂದು ಯೋಚನೆ ಅಂದರೆ ಒಂದು ಮೀಟಿಂಗನ್ನು ಮಾಡಿದ್ದೀನಿ ಅನ್ನೋ ಒಂದು ಮಾಹಿತಿನ ಇವಾಗ ಕೊಟ್ಟಿದ್ದಾರೆ. ಹಾಗೆ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಹ ಅದನ್ನೇ ಹೇಳಿದ್ದಾರೆ, ಇನ್ನು 5 ವರ್ಷ ಯಾವುದೇ ಕಾರಣಕ್ಕೂ ಇದು ನಾವು ಸ್ಟಾಪ್ ಮಾಡಲ್ಲ, ಈ ಒಂದು ಯೋಜನೆ ನಾವು ಕಂಟಿನ್ಯೂ ಮಾಡ್ತೀವಿ ಅಂತಲೇ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಹಾಗೆ 16ನೇ ಕಂತಿನ ಬಗ್ಗೆಯೂ ಸಹ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮಾಹಿತಿ ಕೊಟ್ಟಿದ್ದಾರೆ. ಏನು ಅಂದರೆ ಇದೇ ತಿಂಗಳ ಒಂದು 31ನೇ ತಾರೀಕು ಒಳಗಡೆ 16ನೇ ಕಂತಿನ ಹಣವನ್ನು ಸಹ ನಾವು ಬಿಡುಗಡೆ ಮಾಡ್ತೀವಿ ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಹಾಗೆ ಅವರು ಹೇಳಿದಾಗೆ 1 ವಾರ 2 ವಾರ ಲೇಟ್ ಆದರೂ ಸಹ ಯಾವುದೇ ಒಂದು ಕಾರಣಕ್ಕೂ ಅವರು ಹಣನ ಮಿಸ್ ಮಾಡ್ದಿರ ಹಾಕೇ ಹಾಕ್ತಾರೆ. 1-2 ದಿನ ಲೇಟ್ ಆಗ್ಬೋದು, 3 ದಿವಸ ಲೇಟ್ ಆಗ್ಬೋದು, ಆದರೆ ಖಂಡಿತವಾಗೂ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ 16ನೇ ಕಂತಿನ ಹಣ ಆದಷ್ಟು ಬೇಗ ಬಂದೇ ಬರುತ್ತೆ. ಸೊ ಎಲ್ಲರೂ ಒಂದು ತಾಳ್ಮೆಯಿಂದ ಕಾಯ್ತಾ ಇರಿ. ಸೊ ಇದು ಒಂದು ಖುಷಿ ಪಡುವಂಥ ವಿಚಾರನೇ ಆಗಿದೆ. ಯಾಕಂದರೆ ಕೆಲವರು ಬಿ ಜೆ ಪಿಯವರಾಗಿರ್ಬೋದು, ಇಲ್ಲ ಬೇರೆ ಪಕ್ಷದವರಾಗಿರ್ಬೋದು, ಸರ್ಕಾರದಲ್ಲಿ ಹಣ ಇರೋದಿಲ್ಲ, ಮತ್ತು ಸರ್ಕಾರ ಲಾಸ್ ಆಗುತ್ತೆ, ಸಾಲ ಮಾಡ್ಕೊತಾರೆ, ಇದೆಲ್ಲ ಜನರ ಮೇಲೆ ಹೊರೆ ಆಗುತ್ತೆ, ಈ ರೀತಿಯೆಲ್ಲ ಮಾತಾಡಿಕೊಂಡ್ರು. ಆದರೆ ನಮ್ಮ ಒಂದು ಕರ್ನಾಟಕ ಈಗ ಏನಂದರೆ ಚೆನ್ನಾಗೇ ಒಂದು ಗ್ರೋತನ್ನು ನಡೆಸ್ಕೊಂಡು ಮುಂದುವರಿಸ್ಕೊಂಡು ಸಹ ಹೋಗಿ ಹೀಗೆ ಗ್ಯಾರಂಟಿ ಯೋಜನೆಗಳನ್ನು ಸಹ ನಡೆಸ್ಕೊಂಡು ಹೋಗ್ತಾ ಇದೆ. ಹಾಗೆ 15ನೇ ಕಂತಿನ ಹಣ ಸುಮಾರು 90% ಜನಗಳಿಗೆ ಈಗ ಆಲ್ರೆಡಿ ಜಮಾ ಆಗಿದೆ. ಇನ್ನು ಉಳಿದ 10% ಜನಗಳಿಗೆ ಮಾತ್ರ ಹಣ ಜಮಾ ಆಗಬೇಕಾಗಿದೆ. ಸೊ ಯಾರಿಗೆಲ್ಲ ಈ 15ನೇ ಕಂತಿನ ಹಣ ಬಂದಿಲ್ವೋ ಅವರು ದಯವಿಟ್ಟು ಒಂದು ತಾಳ್ಮೆಯಿಂದ ವೇಟ್ ಮಾಡಿದ್ರೆ ಇದೇ ತಿಂಗಳ ಅಂತ್ಯದಲ್ಲಿ ನಿಮಗೆ ಅಂದರೆ ಇದೇ ತಿಂಗಳ ಒಳಗಾಗಿ ನಿಮಗೆ ಖಂಡಿತವಾಗೂ 15ನೇ ಕಂತಿನ ಹಣ ಬರುತ್ತೆ. ಯಾರೂ ಬಂದಿಲ್ಲ, ಇನ್ನೇನು ಪ್ರಾಬ್ಲಮ್ ಆಯಿತು ಅನ್ನೋ ಆತಂಕ ಪಡ್ಕೊಳ್ಬೇಡಿ. ಖಂಡಿತವಾಗ್ಲೂ ಸಹ ಇದೇ ತಿಂಗಳು ನಿಮಗೆ ಹಣ ಪಡ್ಕೊತೀರಾ. ಹಾಗೆ ಇನ್ನೊಂದು ರೇಷನ್ ಕಾರ್ಡ್ ಯಾರ ಹತ್ರ ಇದೆ ಅವರಿಗೆಲ್ಲ ಒಂದು ಹೊಸ ಅಪ್ಡೇಟ್ ಬಂದಿದೆ. ನಿಮ್ಮ ಒಂದು ರೇಷನ್ ಕಾರ್ಡು ತಿದ್ದುಪಡಿ ಏನಾದ್ರು ಮಾಡಿಸ್ಕೊಬೇಕಂದ್ರೆ ಇದು ಒಂದು ಒಳ್ಳೆಯ ಒಂದು ಟೈಮ್ ಅಂತಲೇ ಹೇಳ್ತಾ ಇದ್ದೀನಿ. ಯಾಕಂದರೆ ಈ ತಿಂಗಳು ಪೂರ್ತಿಯಾಗಿ ರೇಷನ್ ಕಾರ್ಡು ಯಾರೆಲ್ಲ ಒಂದು ತಿದ್ದುಪಡಿ ಮಾಡಿಸ್ಕೊಳ್ಬೇಕೋ ಅವರಿಗೆ ಸರ್ಕಾರ ಅವಕಾಶವನ್ನು ಮಾಡಿಕೊಟ್ಟಿದೆ. ವೆಬ್ಸೈಟ್ ಯಾವಾಗಲೂ ಓಪನಲ್ಲಿರುತ್ತೆ 24/7. ಸೊ ನೀವು ಹೋಗಿ ನಿಮ್ಮ ಹೆಸರನ್ನು ರಿಮೂವ್ ಮಾಡಿಸೋದಿರ್ಬೋದು, ಇಲ್ಲ ಆ್ಯಡ್ ಮಾಡಿಸೋದಿರ್ಬೋದು, ಇಲ್ಲ ಅಡ್ರೆಸ್ ಚೇಂಜ್ ಆಗಿರ್ಬೋದು, ಈ ರೀತಿ ಎಲ್ಲ ನಿಮ್ಮ ಒಂದು ತಿದ್ದುಪಡಿಯನ್ನು ಈ ಡಿಸೆಂಬರ್ 31 ಒಳಗಡೆ ನೀವು 24/7 ವೆಬ್ಸೈಟ್ ಓಪನಲ್ಲಿರುತ್ತೆ. ಸೊ ನೀವು ಹೋಗಿ ಚೇಂಜಸನ್ನು ಮಾಡಿಸ್ಕೋಬೋದಾಗಿದೆ. ಸೊ ನಿಮಗೆ ಯಾರಾದರೂ ರೇಷನ್ ಕಾರ್ಡ್ ಇದೆ ಅನ್ನೋರಿಗೆ ಈ ಮಾಹಿತಿನ ಅವ್ರಿಗೂ ಕೂಡ ಶೇರ್ ಮಾಡಿ ತಿಳಿಸಿ. ಸೊ ಅವರು ಏನಾದರೂ ಚೇಂಜಸ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೋಬೋದು. ಹಾಗಾಗಿ ಯಾರಾದರೂ ಗೃಹಲಕ್ಷ್ಮಿಯರ ವಿಡಿಯೋ ನೋಡ್ತಾ ಇದ್ದರೆ ನೀವು ಯಾವ ಒಂದು ಒಳ್ಳೆಯ ಕೆಲಸಗಳಿಗೆ ನಿಮ್ಮ ಒಂದು ಈ ಗೃಹಲಕ್ಷ್ಮಿ ಹಣ ಹೇಗೆ ಯೂಸ್ ಮಾಡ್ಕೊತಿದ್ದೀರ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಸೊ ಇದರಿಂದ ಇದು ನಿಜವಾಗೂ ಸರ್ಕಾರಕ್ಕೂ ಸಹ ಮುಟ್ಟುತ್ತೆ. ನೀವು ಮಾಡುವಂಥ ಒಂದು ಕಮೆಂಟು ಯಾವ ಒಂದು ರೀತಿಯಲ್ಲಿ ನೀವು ಹಣನ ಬಳಸ್ಕೊತಿದ್ದೀರಾ, ಸೊ ಇದೆಲ್ಲ ಒಂದು ಸರ್ಕಾರಕ್ಕೆ ಖಂಡಿತವಾಗ್ಲೂ ಮುಟ್ಟುತ್ತೆ. ಅವರು ಸಹ ಮತ್ತು ನಿಮಗೇನಾದರೂ ಪ್ರಾಬ್ಲಮ್ ಆಗ್ತಾಯಿದ್ರೆ, ಹಣ ಬರ್ತಾ ಇಲ್ಲ ಅಂದ್ರೂ ಅದನ್ನು ಸಹ ನೀವು ಕಮೆಂಟ್ ಮೂಲಕ ತಿಳಿಸಿ. ಇದು ಖಂಡಿತವಾಗೂ ಸರ್ಕಾರಕ್ಕೆ ಮುಟ್ಟಿ ಆದಷ್ಟು ಕೆಲವೊಂದು ಚೇಂಜಸ್ನ ಅವರು ಸರ್ಕಾರದವರು ಮಾಡ್ತಾರೆ. ಮತ್ತು ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿ ಯಾವುದೇ ಒಂದು ಕಂತಿನ ಹಣ ಇನ್ನೂ ಬರ್ತಾ ಇಲ್ಲ ಅಂದರೆ, ನೀವು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದ್ದು ಸಹ ನಿಮಗೆ ಹಣ ಬರ್ತಾ ಇಲ್ಲ ಅಂದರೆ, ನೀವು ಮಾಡಬೇಕಾಗಿರೋ ಒಂದೇ ಒಂದು ಕೆಲಸ ಅಂದರೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಹೋಗಿ ಮತ್ತು ನೀವು ಏನು ಪ್ರಾಬ್ಲಮ್ ಆಗಿದೆ ಅನ್ನೋದು ಒಂದು ಅರ್ಜಿಯನ್ನು ಸಲ್ಲಿಸಿ, ಅಂದರೆ ಏನು ನಿಮ್ಮ ಒಂದು ರಿಕ್ವೆಸ್ಟನ್ನು ಕಳಿಸಿದ್ರೆ ಅವರೆಲ್ಲ ಚೆಕ್ ಮಾಡಿ ಮತ್ತು ನಿಮಗೆ ಹಣ ಬರೋ ಹಾಗೆ ಮಾಡ್ತಾರೆ. ಸೊ ಹಣ ಬಂದಿಲ್ಲ ಅಂತ ಯಾರೂ ಕೂಡ ಮನೇಲಿ ಕೂತ್ಕೊಬೇಡಿ, ನಿಮ್ಮ ಒಂದು ಪ್ರಯತ್ನವನ್ನು ಪಡ್ತಾಯಿರಿ. ನಿಮಗೂ ಸಹ ಒಂದಲ್ಲ ಒಂದು ದಿವಸ ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತವಾಗೂ ನಿಮ್ಮ ಒಂದು ಅಕೌಂಟ್ಗೆ ಬರುತ್ತೆ. ಇದಿಷ್ಟು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಮಾಹಿತಿ. ಇದೇ ರೀತಿಯಾದಂತಹ ಯಾವುದೇ ಒಂದು ಗೃಹಲಕ್ಷ್ಮಿಯಾಗೂ ಇರ್ಬೋದು, ಇಲ್ಲ ಅನ್ನಭಾಗ್ಯ, ಇಲ್ಲ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಹೊಸ ಮಾಹಿತಿಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಈ ಮಾಹಿತಿ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಮತ್ತು ಎಲ್ರಿಗೂ ಶೇರ್ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.